ಕೊನೆಗೂ ಬಿಗ್ ಬಾಸ್ ಸೀಸನ್ 13ರ ಒಂದು ದಿನಾಂಕ ಫಿಕ್ಸ್ ಆಗೋಗ್ಬಿಡ್ತು. ಹೌದು ಸ್ನೇಹಿತರೆ, ಮೀಟ್ರ್ ಬೇಕು ಮೀಟ್ರು ಅಂತಕ್ಕಂಥ ಮಾತನ್ನು ಕಿಚ್ಚ ಅವರು ಹೇಳಿದ್ದಾರೆ. ಈ ಸಲ ಬಿಗ್ ಬಾಸ್ ಬೇರೆಯೇ ಕಂಟ್ರೋಲ್ ಅನ್ನೋ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಅಂತೂ ಇಂತೂ ಬಿಗ್ ಬಾಸ್ ಕೊನೆ ಕ್ಷಣವೇ ಒಂದು ಸ್ಟಾರ್ಟ್ ಆಗಿಬಿಡ್ತು. ಒಂದು ಬಿಗ್ ಬಾಸ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾಯಿದ್ರು. ಬಿಗ್ ಬಾಸ್ ಸೀಸನ್ 13ಗೆ ಒಂದು ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಹಾಗಿದ್ರೆ ಯಾವ ದಿನಾಂಕಕ್ಕೆ ಫಿಕ್ಸ್ ಆಯಿತು? ಒಂದು ಈ ಶೋನ ಬಿಗ್ ಬಾಸ್ ಒಂದು ಕಥೆನೇ ಬೇರೆ ಅನ್ನೋ ಮಾತನ್ನು ಹೇಳಿದರು. ಯಾವ ರೀತಿಯಾಗಿ ಹೇಳಿದರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡೆಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಹಲವಾರು ಜನರು ನಮಗೆ ಹೇಳ್ತಾ ಇದ್ದರು, ಸೊ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು. ಸೊ ತುಂಬ ಜನರು ಕಾಯ್ಕೊಂಡು ಕೂರ್ತಾ ಇದ್ದರು. ಸೊ ಯಾಕಪ್ಪ ಅಂತಂದರೆ ಒಂದು ಯಾವ ರೀತಿಯಾಗಿ ನಡೀತಾ ಇತ್ತಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಸೀಸನ್ 13ರ ಒಂದು ಅಗ್ನಿ ಪರೀಕ್ಷೆ ರೌಂಡ್ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗಿತ್ತು. ಸೊ ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕಾಯ್ಕೊಂಡು ಕೂರ್ತಾ ಇದ್ದರು. ಸೊ ಅಷ್ಟೊಂದು ಕಾಯ್ಕೊಂಡು ಕೂರ್ತಾ ಇದ್ದವರಿಗೆ ಈಗ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಕಿಚ್ಚ ಸುದೀಪ್ ಅವರು ಒಂದು ಗುಡ್ ನ್ಯೂಸನ್ನು ಹೇಳ್ಕೊಂಡಿದ್ದಾರೆ. ಒಂದು ಬಿಗ್ ಬಾಸ್ದ ಒಂದು ಕೊನೆಯ ದಿನಾಂಕ ಫಿಕ್ಸ್ ಆಗಿದೆ. ಈ ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂಥ ರೌಂಡ್ ಮುಗಿದ್ಬಿಟ್ಟು ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ತುಂಬಾ ಒಂದು ಕಾತುರದಿಂದ ಕಾಯ್ಕೊಂಡು ಕೂರ್ತಾಯಿದ್ರು. ಸೊ ಅದಕ್ಕೆ ಒಂದು ಈಗ ಫುಲ್ ಪಾಯಿಂಟ್ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ನೋಡಬೇಕಪ್ಪ ಅಂತಂದರೆ ಸೆಪ್ಟೆಂಬರ್ನಲ್ಲಿ ಒಂದು ಸ್ಟಾರ್ಟ್ ಆಗಲಿದೆ. ಯಾವಾಗ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಸ್ಪರ್ಧೆಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ, ಏನು ಎಂಥ ಸಂದರ್ಭದಲ್ಲಿ ಏನನ್ನ ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಕಂಟೆಸ್ಟೆಂಟ್ಸ್ಗಳಲ್ಲಿ ನಿಮಗೆ ಯಾರು ಇಷ್ಟ? ಈ ಒಂದು ಬಿಗ್ ಬಾಸ್ ಅಂತಕ್ಕಂಥ ಒಂದು ಇದೇನಿದೆಯಲ್ಲ, ಸೊ ಇದರಲ್ಲಿ ಅಗ್ನಿ ಪರೀಕ್ಷೆ ರೌಂಡಲ್ಲಿ ಯಾರು ಸೆಲೆಕ್ಟ್ ಆಗಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ ಈ ಬಾರಿ ಬಿಗ್ ಬಾಸ್ ಪ್ರೊಮೋವನ್ನು ಸಂಪೂರ್ಣವಾಗಿ ವಿಮಾನದ ಫ್ಲೈಟ್ ಕಾನ್ಸೆಪ್ಟದ ಮೇಲೆ ರೂಪಿಸಲಾಗಿದೆ. ಇನ್ನು ಪೈಲಟಾಗಿ ಕಿಚ್ಚ ಸುದೀಪ್ ಅವರು ಒಂದು ಜರ್ನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಗ್ರ್ಯಾಂಡ್ ಲಾಂಚ್ ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕಾಯ್ಕೊಂಡು ಕೂರ್ತಾ ಇದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಭರ್ಜರಿ ಗ್ರ್ಯಾಂಡ್ ಲಾಂಚ್ ಸೆಪ್ಟೆಂಬರ್ 6ರಂದು ನಡೆಯಲಿದೆ ಅಂತಕ್ಕಂಥ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಈ ಲಾಂಚ್ ಸ್ಪರ್ಧಿಗಳ ಮುಖಗಳನ್ನು ಒಂದೊಂದಾಗಿ ರಿವೀಲ್ ಮಾಡಲಾಗುತ್ತದೆ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗಲಿದೆ ಹಾಗೂ ಹೊಸ ಪ್ರಯಾಣಿಕರು ಯಾರ್ಯಾರು ಎಂಬುದನ್ನು ಸೆಪ್ಟೆಂಬರ್ 11ಕ್ಕೆ ಸಂಜೆ 7 ಗಂಟೆಗೆ ತಿಳಿಯಬೇಕಿದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪ್ರೋಮೋದಲ್ಲಿ ಒಂದು ಉಲ್ಲೇಖಿಸಲಾಗಿದ್ದಾರೆ. ಸೊ ನೋಡಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 13 ಇನ್ನೇನು ಸೆಪ್ಟೆಂಬರ್ 11ಕ್ಕೆ ಒಂದು 7 ಗಂಟೆಗೆ ಒಂದು ಬಿಗ್ ಬಾಸ್ನಲ್ಲಿ ಯಾರ್ಯಾರು ಸ್ಪರ್ಧಿಗಳು ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನು ರಿವೀಲ್ ಮಾಡಲಾಗುತ್ತೆ. ಎಲ್ಲರೂ ಕೂಡ ತುಂಬಾ ಕಾಯ್ಕೊಂಡು ಕೂರ್ತಿದ್ದೀರಾ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು ಒಂದು ಸೆಲೆಕ್ಟ್ ಆಗಬೇಕು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.